ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ತುಲಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕೆಲಸದ ಸ್ಥಳದಲ್ಲಿ ಪ್ರಗತಿ ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು. ಈ ವಾರದ ಆರಂಭದಲ್ಲಿ ನಿಮಗೆ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ಶುಭ ಸುದ್ದಿ ಲಭಿಸಬಹುದು. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಾರವು ನಿಮಗೆ ಅತ್ಯಂತ ಶುಭವಾಗಿರಲಿದೆ. ಈ ವಾರ ನೀವು ಯಾವುದೇ ಪ್ರಯಾಣವನ್ನು ಕೈಗೊಳ್ಳುವುದರಿಂದ ಸಾಕಷ್ಟು ಶುಭ ಫಲಗಳು ದೊರಕುವುದು. ಜೊತೆಗೆ ಈ ವಾರ ನೀವು ಸಂತೋಷವನ್ನು ಗಳಿಸಲು ಉತ್ತಮ ಅವಕಾಶಗಳು ಲಭಿಸಲಿದೆ. ಈ ವಾರ ಮನೆಯ ಯುವಕರಿಂದ ಯಾವುದಾದರೂ ಶುಭ ಸುದ್ದಿ ಲಭಿಸುವ ಯೋಗವೂ ಕೂಡ ದೊರಕುವುದು. ಈ ವಾರ ಮಂಗಳನ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸಲಿದ್ದು, ಮುಂದಿನ 40ಕ್ಕೂ ಹೆಚ್ಚು ದಿನಗಳವರೆಗೆ ಉನ್ನತ ಅಧ್ಯಯನ, ಪ್ರಯಾಣ ಮತ್ತು ಕಾನೂನು ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳು ತುಂಬಾ ಸಕ್ರಿಯವಾಗಿರುತ್ತವೆ. ದೂರದ ಪ್ರಯಾಣಗಳು ಮತ್ತು ವಿದೇಶಿ ಸಂಪರ್ಕಗಳಿಗಾಗಿ ಅರ್ಜಿಗಳು ಗಮನವನ್ನು ಬಯಸುತ್ತವೆ. ಮಂಗಳವು ನಿಮ್ಮ 2ನೇ ಮತ್ತು 7ನೇ ಮನೆಗಳ ಅಧಿಪತಿಯಾಗಿರುವುದರಿಂದ ಹಣಕಾಸಿನ ವಿಷಯಗಳು ಮತ್ತು ಸಂಬಂಧದ ಕಾಳಜಿಗಳಿಗೆ ತಕ್ಷಣದ ಕ್ರಮದ ಅಗತ್ಯವಿರುತ್ತದೆ. ವಿಳಂಬವಾದ ಪಾವತಿಯನ್ನು ಅಂತಿಮವಾಗಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಹಂಚಿಕೆಯ ಜವಾಬ್ದಾರಿಗಳ ಕುರಿತು ಚರ್ಚೆಗಳು ಅನಿವಾರ್ಯವಾಗುತ್ತವೆ. ಬಲವಾದ ಅಭಿಪ್ರಾಯಗಳಿಂದಾಗಿ ಪಾಲುದಾರ ಅಥವಾ ವ್ಯವಹಾರ ಸಹವರ್ತಿಯೊಂದಿಗೆ ಕೆಲವು ವ್ಯತ್ಯಾಸಗಳು ಉದ್ಭವಿಸಬಹುದು, ಆದರೂ ವಿಷಯಗಳು ವಾರಾಂತ್ಯದ ಮೊದಲು ಇತ್ಯರ್ಥವಾಗುತ್ತವೆ. ಬೋಧನೆ, ಪ್ರಕಟಣೆ ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಂಬಂಧಿಸಿದ ಹೊಸ ಅವಕಾಶಗಳು ಕ್ರಮೇಣ ಕಾಣಿಸಿಕೊಳ್ಳುತ್ತವೆ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು, ಅದು ನಿಮ್ಮ ಮನೆ ಮತ್ತು ವೃತ್ತಿ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ. ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಕುಟುಂಬದ ಜವಾಬ್ದಾರಿ ಅಂತಿಮವಾಗಿ ಒಂದು ಪ್ರಮುಖ ಹಂತವನ್ನು ತಲುಪುತ್ತದೆ. ಹುಣ್ಣಿಮೆ ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುವುದರಿಂದ ತಿಂಗಳುಗಳ ಹಿಂದೆ ಪ್ರಾರಂಭವಾದ ಕೆಲವು ದೇಶೀಯ ವಿಷಯಗಳು ಮುಂಬರುವ 6 ತಿಂಗಳಲ್ಲಿ ಮುಕ್ತಾಯಗೊಳ್ಳುತ್ತವೆ. ವೃತ್ತಿ ಯೋಜನೆಗಳಲ್ಲಿನ ಬದಲಾವಣೆಗಳಿಗೆ ಗಮನ ಬೇಕು ಮತ್ತು ಹಿರಿಯರೊಂದಿಗೆ ಚರ್ಚೆಗಳು ಸ್ಪಷ್ಟತೆಯನ್ನು ತರುತ್ತವೆ. ಪ್ರಮುಖ ನಿರ್ಧಾರಗಳನ್ನು ಚರ್ಚಿಸಲು ಕುಟುಂಬ ಸದಸ್ಯರು ಒಟ್ಟುಗೂಡುತ್ತಾರೆ. ಆಸ್ತಿ ಅಥವಾ ನಿವಾಸದ ಬಗ್ಗೆ ಹಳೆಯ ಕಾಳಜಿ ವಿಳಂಬದ ನಂತರ ಮುಂದುವರಿಯುತ್ತದೆ. ಸಿಂಹ ರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮ್ಮ ದೀರ್ಘಕಾಲೀನ ಗುರಿಗಳಿಗೆ ಮೌಲ್ಯವರ್ಧನೆಯಾಗಲಿದೆ. ಸ್ನೇಹಿತರು ಮತ್ತು ಹಿತೈಷಿಗಳು ಪ್ರೋತ್ಸಾಹದಾಯಕ ಸುದ್ದಿಗಳನ್ನು ತರುತ್ತಾರೆ ಮತ್ತು ಕೂಟಗಳಿಗೆ ಆಹ್ವಾನಗಳು ಆಗಾಗ್ಗೆ ಬರುತ್ತವೆ. ಹೊಸ ಸಂಪರ್ಕಗಳು ಭವಿಷ್ಯದ ಬೆಳವಣಿಗೆಗೆ ಬಾಗಿಲು ತೆರೆಯುತ್ತವೆ. 11ನೇ ಮನೆಯಲ್ಲಿ ಶುಕ್ರನು ತಂಡದ ಉದ್ಯಮಗಳಿಗೆ ತುಂಬಾ ಒಳ್ಳೆಯದು. ಪ್ರತಿ ತುಲಾ ರಾಶಿಯ ಸೂರ್ಯ, ಚಂದ್ರ ಅಥವಾ ಉದಯ ರಾಶಿಯಲ್ಲಿ ವೈಯಕ್ತಿಕ ಅಥವಾ ವೃತ್ತಿಪರ ರಂಗದಲ್ಲಿ ಹೊಸ ತಂಡವನ್ನು ಸೇರಲು ಕೆಲವು ಅವಕಾಶಗಳು ಇರುತ್ತವೆ. ಈ ವಾರ ಬುದ್ಧಿಮತ್ತೆ, ಭವಿಷ್ಯದ ಯೋಜನೆ ಮತ್ತು ಉಲ್ಲಾಸದಿಂದ ತುಂಬಿರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿನಿತ್ಯ ವಿಶೇಷವಾಗಿ ಗುರುವಾರದಂದು ಹಸುವಿಗೆ ರೊಟ್ಟಿಯೊಂದಿಗೆ ಬೆಲ್ಲ, ಅರಿಶಿನ ಮತ್ತು ಕಡಲೆಯನ್ನು ಬೆರೆಸಿ ತಿನ್ನಿಸಿರಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.